ಹಾಯ್ ಟ್ರೈನೀಸ್, ಈ ಸೆಷನ್ ಅಲ್ಲಿ ನಾವು MPPT ಕಂಟ್ರೋಲರ್ ಜೊತೆಗೆ ಸೋಲಾರ್ ಪ್ಯಾನೆಲ್ ಮತ್ತು ಸೋಲಾರ್ ಬ್ಯಾಟರಿಯೊಂದಿಗೆ ಸಂಪರ್ಕಿಸಲು ಮತ್ತು ಇನ್ಪುಟ್ ಅಥವಾ ಔಟ್ಪುಟ್ ಕರೆಂಟ್ ಮತ್ತು ಬ್ಯಾಟರಿ ವೋಲ್ಟೇಜ್ ಅನ್ನ ವಿವಿಧ ಸಮಯದ ಮಧ್ಯಂತರಗಳಲ್ಲಿ ಇರುವುದನ್ನ ನೋಟ್ ಮಾಡಲು ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು MPPT ಚಾರ್ಜ್ ನಿಯಂತ್ರಕದ ಕಾರ್ಯಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸೌರ ಫಲಕಗಳಿಂದ ಶಕ್ತಿಯ ಸಂಗ್ರಹ ಹೆಚ್ಚಿಸುವಲ್ಲಿ MPPT ಚಾರ್ಜ್ ನಿಯಂತ್ರಕದ ವೈಶಿಷ್ಟ್ಯಗಳನ್ನು ವಿವರಿಸಲು, MPPT ಚಾರ್ಜ್ ನಿಯಂತ್ರಕದ ಪ್ರಯೋಜನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು MPPTಯನ್ನು ಸಂಪರ್ಕಿಸುವ ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಸೌರ ಫಲಕ ಮತ್ತು ಸೌರ ಬ್ಯಾಟರಿಯೊಂದಿಗೆ ಸಂಪರ್ಕಿಸುವ ಹಂತಗಳನ್ನು ಗುರುತಿಸಿ ವಿವರಿಸಲು ನಿಮಗೆ ಈಗ ಸಾಧ್ಯವಾಗುತ್ತದೆ. ಗರಿಷ್ಠ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಅಥವಾ MPPT ಸೌರ ಚಾರ್ಜ್ ನಿಯಂತ್ರಕವು ಸ್ವತಂತ್ರ PV ವ್ಯವಸ್ಥೆಗಳಿಗೆ ಬ್ಯಾಟರಿ ಚಾರ್ಜರ್ ಮತ್ತು ಲೋಡ್ ನಿಯಂತ್ರಕವಾಗಿದೆ. ಇದು ಇತ್ತೀಚಿನ ರೀತಿಯ ಸೌರ ಚಾರ್ಜ್ ನಿಯಂತ್ರಕವಾಗಿದೆ. ಇದು ಎಲೆಕ್ಟ್ರಾನಿಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿದ್ದು, ಅದು ಬ್ಯಾಟರಿ ಚಾರ್ಜ್ ಮಟ್ಟವನ್ನು ನಿರಂತರವಾಗಿ ಸೌರ ಫಲಕದ ಔಟ್ಪುಟ್ನೊಂದಿಗೆ ಹೋಲಿಸುತ್ತದೆ. ಇದು ನಂತರ ಬ್ಯಾಟರಿಗೆ ಅನ್ವಯಿಸಬೇಕಾದ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಸರಿಹೊಂದಿಸುತ್ತದೆ. ಸೌರ ಫಲಕದಿಂದ ಅದೇ ಶಕ್ತಿಯನ್ನು ಉಳಿಸುತ್ತದೆ, ಆದರೆ ಬ್ಯಾಟರಿಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಚಾರ್ಜ್ ಮಾಡುತ್ತದೆ. ಕಂಟ್ರೋಲರ್ ಅಧಿಕ ಚಾರ್ಜ್ ಅಥವಾ ಆಳವಾದ ವಿಸರ್ಜನೆಯನ್ನ ತಡೆಯುತ್ತದೆ. ಕಂಟ್ರೋಲರ್ ಬೋರ್ಡ್ಗೆ ಸಂಪರ್ಕಗೊಂಡಿರುವ ಬಾಹ್ಯ ಲೋಡ್ಗೆ ಇದು ಸ್ವಯಂಚಾಲಿತ ಲೋಡ್ ನಿಯಂತ್ರಣವನ್ನು ಒದಗಿಸುತ್ತದೆ. ಈ ಆಪ್ಟಿಮೈಸ್ಡ್ ಬ್ಯಾಟರಿ ಚಾರ್ಜಿಂಗ್ ಪ್ರಕ್ರಿಯೆಯು ಬ್ಯಾಟರಿ ಬಾಳಿಕೆಯನ್ನು ಹೆಚ್ಚಿಸುತ್ತದೆ, ಬ್ಯಾಟರಿ ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಿಸ್ಟಮ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. MPPT ಸೌರ ಚಾರ್ಜ್ ನಿಯಂತ್ರಕದ ಕೆಲವು ವೈಶಿಷ್ಟ್ಯಗಳನ್ನು ನೋಡೋಣ. MPPT PWM ಪ್ರಕಾರದ ಬ್ಯಾಟರಿ ವೋಲ್ಟೇಜ್ ನಿಯಂತ್ರಣವನ್ನು ಒದಗಿಸುತ್ತದೆ ಮತ್ತು PV ಮಾಡೆಲ್ನಿಂದ ಲಭ್ಯವಿರುವ ಎಲ್ಲಾ ಶಕ್ತಿಯನ್ನು ಹೊರತೆಗೆಯುತ್ತದೆ. ಸಾಂಪ್ರದಾಯಿಕ ಚಾರ್ಜ್ ನಿಯಂತ್ರಕಗಳಿಗೆ ಹೋಲಿಸಿದರೆ MPPT ತಂತ್ರಜ್ಞಾನವು ಚಾರ್ಜ್ ಕರೆಂಟ್ ಅನ್ನು 30% ಅಥವಾ ಅದಕ್ಕಿಂತ ಹೆಚ್ಚಿಸುತ್ತದೆ. ಈ ನಿಯಂತ್ರಕವು ಸೌರ ಫಲಕಗಳಿಂದ ಶಕ್ತಿಯ ಸುಖಿಯನ್ನು ಹೆಚ್ಚಿಸುವ ಸ್ಮಾರ್ಟ್ ಟ್ರ್ಯಾಕಿಂಗ್ ಆಲ್ಗಾರಿದಮ್ ಅನ್ನು ಹೊಂದಿದೆ. ಸೋಲಾರ್ PV ವಿದ್ಯುತ್ ವ್ಯವಸ್ಥೆಯಲ್ಲಿ ಬಳಸಲಾಗುವ ಆಧುನಿಕ ಇನ್ವರ್ಟರ್ಗಳಲ್ಲಿ ಸೌರ ಬ್ಯಾಟರಿಗಳಿಗೆ ಅಗತ್ಯವಿರುವ 3 ಹಂತದ ಚಾರ್ಜಿಂಗ್ ಅನ್ನು MPPT ಚಾರ್ಜ್ ನಿಯಂತ್ರಕಗಳಿಂದ ಸಾಧಿಸಲಾಗುತ್ತದೆ. ಅವುಗಳೆಂದರೆ ಬಲ್ಕ್ ಚಾರ್ಜಿಂಗ್, ಅಬ್ಸಾರ್ಪ್ಷನ್ ಚಾರ್ಜಿಂಗ್ ಮತ್ತು ಫ್ಲೋಟ್ ಚಾರ್ಜಿಂಗ್. ಗರಿಷ್ಠ ಶಕ್ತಿಯನ್ನು ಉತ್ಪಾದಿಸಲು ದ್ಯುತಿ ವಿದ್ಯುಜ್ಜನಕ ಮಾಡೆಲ್ಗಳನ್ನು ನಿರ್ವಹಿಸುವುದು MPPTಯ ಪ್ರಯೋಜನವಾಗಿದೆ. ಇದು ಮಾಡೆಲ್ಗಳ ಎಲೆಕ್ಟ್ರಿಕಲ್ ಆಪರೇಟಿಂಗ್ ಪಾಯಿಂಟ್ ಅನ್ನು ಬದಲಾಯಿಸುತ್ತದೆ ಮತ್ತು ಲಭ್ಯವಿರುವ ಗರಿಷ್ಠ ಶಕ್ತಿಯನ್ನು ನೀಡಲು ಅವುಗಳನ್ನು ಶಕ್ತಗೊಳಿಸುತ್ತದೆ. ಸಂಗ್ರಹಿಸಿದ ಹೆಚ್ಚುವರಿ ಶಕ್ತಿಯು ಬ್ಯಾಟರಿ ಚಾರ್ಜಿಂಗ್ಗೆ ಲಭ್ಯವಿರುವ ಕರೆಂಟ್ ಅನ್ನು ಹೆಚ್ಚಿಸುತ್ತದೆ. MPPT ಸಂಯೋಜಿತವಾಗಿ ಯಾಂತ್ರಿಕ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನ ಬಳಸುತ್ತದೆ, ಆದರೆ ಎರಡೂ ವ್ಯವಸ್ಥೆಗಳು ವಿಭಿನ್ನವಾಗಿವೆ. PWM ನಿಯಂತ್ರಕಗಳಿಗೆ ಹೋಲಿಸಿದರೆ MPPT ಚಾರ್ಜ್ ನಿಯಂತ್ರಕಗಳು ಹೆಚ್ಚು ದುಬಾರಿಯಾಗಿದೆ, ಆದರೆ ಅವುಗಳ ಕಾರ್ಯಕ್ಷಮತೆ ಗಮನಾರ್ಹವಾಗಿ ವರ್ಧಿಸುತ್ತದೆ. MPPT ನಿಯಂತ್ರಕವನ್ನು ಸೌರ ಫಲಕ ಮತ್ತು ಸೌರ ಉತ್ಪಾದನೆಯೊಂದಿಗೆ ಸಂಪರ್ಕಿಸುವ ವಿಧಾನ ಇಲ್ಲಿದೆ. ನೀವು 75 ವ್ಯಾಟ್ಗಳ ಸೌರ ಫಲಕ, 12 ವೋಲ್ಟ್ಗಳ ಸೌರ ಬ್ಯಾಟರಿ, 100 ಆಂಪಿಯರ್ ಅವರ್ ಸಂಪರ್ಕಿಸುವ ತಂತಿಗಳು, MPPT ನಿಯಂತ್ರಕ ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್ ಅನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ರೇಖಾಚಿತ್ರದ ಪ್ರಕಾರ ಘಟಕಗಳನ್ನು ಕನೆಕ್ಟ್ ಮಾಡಿ. ಸೌರ ಫಲಕವನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಇನ್ಪುಟ್ ಔಟ್ಪುಟ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಪರೀಕ್ಷಿಸಿ. ನಿಮ್ಮ ಅವಲೋಕನಗಳನ್ನು ರೆಕಾರ್ಡ್ ಮಾಡಿ.
ಸೋಲಾರ್ ಪ್ಯಾನೆಲ್ ಮತ್ತು ಸೌರ ಬ್ಯಾಟರಿಯೊಂದಿಗೆ MPPT ನಿಯಂತ್ರಕವನ್ನು ಸಂಪರ್ಕಿಸಲು ಮತ್ತು ಇನ್ಪುಟ್ ಅಥವಾ ಔಟ್ಪುಟ್ ಕರೆಂಟ್ ಮತ್ತು ಬ್ಯಾಟರಿ ವೋಲ್ಟೇಜ್ ಅನ್ನು ವಿವಿಧ ಸಮಯದ ಮಧ್ಯಂತರಗಳಲ್ಲಿ ನಾವು ಈ ಅಧಿವೇಶನದ ಅಂತ್ಯಕ್ಕೆ ತಲುಪಿದ್ದೇವೆ. ಈಗ ನೀವು MPPT ಚಾರ್ಜ್ ನಿಯಂತ್ರಕದ ಕಾರ್ಯಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸೌರ ಫಲಕಗಳಿಂದ ಶಕ್ತಿಯ ಹಾರ್ವೆಸ್ಟ್ ಹೆಚ್ಚಿಸುವಲ್ಲಿ MPPT ಚಾರ್ಜ್ ನಿಯಂತ್ರಕದ ವೈಶಿಷ್ಟ್ಯಗಳನ್ನು ವಿವರಿಸಲು, MPPT ಚಾರ್ಜ್ ನಿಯಂತ್ರಕದ ಪ್ರಯೋಜನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು MPPT ನಿಯಂತ್ರಕವನ್ನು ಸೌರ ಫಲಕದೊಂದಿಗೆ ಸಂಪರ್ಕಿಸುವ ಹಂತಗಳನ್ನು ವಿವರಿಸಲು ಮತ್ತು ಸೌರ ಬ್ಯಾಟರಿಯ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ದಾಖಲಿಸಲು ನಿಮಗೆ ಸಾಧ್ಯವಾಗುತ್ತದೆ.